ರಾಶಿಯಿಂದ ಎಲ್ಲರೂ ಕಾಯ್ತಾ ಇದ್ದೀರಾ ನಮ್ದೇನಿರಬಹುದು ಇಂದಿನ ದಿನದ ಭವಿಷ್ಯ ಅಂತ. ಬನ್ನಿ ಗುರುಜಿ ಏನ್ ಹೇಳ್ತಾರೆ ಕೇಳೋಣ. ಗುರುಜಿ ಪತ್ರವನ್ನ ಕೂಡ ಓದ್ಬೇಕು, ಆದ್ರೂ ಅದಕ್ಕೂ ಮುನ್ನ ಇಂದಿನ ರಾಶಿಗಳ ಕುರಿತು ತಿಳಿಸ್ಕೊಡ್ತೀರಾ? ಇನ್ನು ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ಯೋಗಕಾರಕ ಬಂದು ಶುಕ್ರ, ಮಹಾಯೋಗಕಾರಕ. ಮಿಥುನ ಅಂದ್ರೆ ಬುಧನ್ ತತ್ವ, ತುಂಬಾ ಕ್ಯಾಲ್ಕುಲೇಷನ್ಸು. ಮಿಥುನ ಅಂದ್ರೆ ಒಂಥರ ಮಿಣಮಿಣ ಅಂತ ಹೇಳ್ತಿರ್ತಾನೆ, ಒಂಚೂರು ಎಡವಟ್ಟೆ. ಅದು ಇನ್ನೊಂದು ದಿನ ಹೇಳ್ತಾನೆ ಮಿಥುನ್ ಲಗ್ನದ ಭಾವದ ಬಗ್ಗೆ. ಅಂತ ಒಂದು ಮಿಥುನ್ ರಾಶಿಯವರಿಗೆ ಶುಕ್ರನ್ ಭಾವದಲ್ಲಿ ಆ ಚಂದ್ರ ಒಕ್ಕೊಳ್ತಿದ್ದಾನೆ. ಆ ಶುಕ್ರ 12ನೇ ಮನೆಯಲ್ಲಿ ಇದ್ದಾನೆ ನೋಡಿ. 12 ಅಂದ್ರೆ ಏನು? ಖರ್ಚು. ಶುಕ್ರ ಅಂದ್ರೆ ಏನು? ಆನಂದ. ಆನಂದಕ್ಕೋಸ್ಕರ ಖರ್ಚು, ಸಂಗಾತಿ ಜೊತೆ ಗುಪ್ತ ಪ್ರಣಯವೇನಾದ್ರೂ ಇದ್ರೆ ಹೊರಗಡೆ ಹೋಗಿ ಬರ್ತಕ್ಕಂಥದ್ದು. ಅತ್ತೆಗೆ ಹೇಳ್ದಿರಾ, ಮಾವನಿಗೆ ಹೇಳ್ದಿರಾ, ಅಮ್ಮನಿಗೆ ಹೇಳ್ದಿರಾ, ಅಪ್ಪನಿಗೆ ಹೇಳ್ದಿರಾ, ನೀನ್ ದೇವಸ್ಥಾನಕ್ಕೆ ಹೋಗಮ್ಮ, ನಾನು ಕೆಲ್ಸಕ್ಕೆ ಹೋದಾಗ ಹೊಟ್ಟು ಅಲ್ಲಿ ಮೆಲ್ಲಗೆ ಬಂದು ಕರ್ಕೊಂಡು ಈಗ ಹೋಗ್ತೀನಿ. ಗುರು ಕೂಡ ಅಲ್ಲಿ ಸೇರ್ಕೊಂಡಿದ್ದಾನೆ, 7ನೇ ಮನೆ ಗುರು 12ನೇ ಮನೆಯಲ್ಲಿ ಸೇರ್ಕೊಂಡಿದ್ದಾನೆ. ಸೊ ಸಂಗಾತಿ ಜೊತೆ ಹೊರಗಡೆ ಹೋಗಿ ಬರ್ತಕ್ಕಂಥದ್ದು, ಪ್ರೀತಿ ಪಾತ್ರರೊಂದಿಗೆ ಹೊರಗಡೆ ಹೋಗಿ ಬರ್ತಕ್ಕಂಥದ್ದು, ಮೋಜಿಗೋಸ್ಕರ, ಖುಷಿಗೋಸ್ಕರ, ಆನಂದಕ್ಕೋಸ್ಕರ ಖರ್ಚಾಗ್ತಕ್ಕಂಥದ್ದು, ಒಡಹುಟ್ಟಿದವ್ರಿಗೋಸ್ಕರ ಖರ್ಚಾಗ್ತಕ್ಕಂಥದ್ದು, ಅನಗತ್ಯ ಖರ್ಚುಗಳೇ. ಇನ್ನು ಕಟಕ ರಾಶಿ, ಕಟಕ ಲಗ್ನ. ಈ ಕಟಕ ರಾಶಿಯವರಿಗೆ ನೋಡಿ, ಚಂದ್ರ 2ನೇ ಮನೆಯಲ್ಲಿ ಇದ್ದಾನೆ. ತಾನೇ ಹೋಗಿ 2ನೇ ಮನೆಯಲ್ಲಿ ಕುಜನ್ ಜೊತೆ ಸೇರ್ಕೊಂಡಿರ್ತಕ್ಕಂಥದ್ದು. ಕಟಕ ಅಂತ ಹೇಳಿದ್ರೇನೆ ಕಟಕಟ ಅಂತ ನಾನು ಹೇಳ್ತಿರ್ತೇನೆ. ಆ ಕಟಕಟಾನು ಅಂತ ಹೇಳ್ತೇನೆ, ಕಣ್ಣೋಡಿಯ ಕಟಕಟ ಅಂತ ಕೂಡ ಹೇಳ್ತಿರ್ತೇನೆ. ಅಂತ ಕಟಕ ರಾಶಿಗೆ ಪರಿಪೂರ್ಣವಾಗಿ ಅತ್ತೆ ಭಾವ ಚಂದ್ರನಿಗೆ, ಶುಕ್ರನಿಗೆ ಬಂದು ಸೊಸೆ ಭಾವ. ಆ ಶುಕ್ರ ಅತ್ತೆ ಸೊಸೆಗೆ ಯಾವತ್ತಾದ್ರೂ ಆಗಿರೋದುಂಟು? ಇಲ್ವಲ್ಲ. ಸೊ ಎಲ್ಲೋ ಒಂದು ಕದಲಿಕೆ. ತುಂಬಾ ಚೆನ್ನಾಗಿ ಸೊಸೆ ನೋಡ್ಕೊಂಡ್ರೆ ಮಾತ್ರನೇ ಅತ್ತೆಗೆ ಒಂದು ವಿಶ್ವಾಸ, ನಂಬಿಕೆ. ಅದಕ್ಕೆ ತುಂಬಾ ಒಳ್ಳೆ ಸೊಸೆ ಸಿಕ್ಕಿರುವಾಗ ಆ ಚಂದ್ರ ವಿಶೇಷವಾಗಿ ವೃಷಭ ರಾಶಿನಲ್ಲಿ ಉಚ್ಚುಂಗತ ಆಗೋದು. ಅತ್ತೆ ಸೊಸೆ ತುಂಬಾ ಮಧುರವಾಗಿದ್ದಾರೆ ಆ ಮನೆಯಲ್ಲಿ ಅಂತ ಹೇಳ್ತೇವೆ. ಅದೇ ಸೊಸೆಯಾಗಿರ್ತಕ್ಕಂಥ ಶುಕ್ರ ಚಂದ್ರನ ಮನೆಯಲ್ಲಿ ಕಟಕ ರಾಶಿನಲ್ಲಿ ಬಂದಾಗ ಯಾಕೋ ತಳಮಳ, ಯಾಕೋ ಒದ್ದಾಟ. ಕನ್ಫರ್ಮ್ ಯಾರು ಕಟಕ ರಾಶಿನಲ್ಲಿ ಶುಕ್ರ ಇರುತ್ತೋ ನೋಡಿಬೇಕಾದ್ರೆ ಅತ್ತೆ ಸೊಸೆಗೆ ಅಲ್ಲೆಲ್ಲೋ ವಿರಸ ಇಲ್ಲ. ನಿಮ್ಮ ಅತ್ತೆಗೆ ಗುಪ್ತಾಂಗ ರೋಗಗಳ ಕಾಯಿಲೆ ಇರುತ್ತೆ, ಏನೋ ಒಂದು ನರ್ವಸ್ ಪ್ರಾಬ್ಲಮ್. ಅಂತ ಒಂದು ಶುಕ್ರನ ಭಾವದಲ್ಲಿ ಚಂದ್ರ 2ನೇ ಮನೆಯಲ್ಲಿರೋದ್ರಿಂದ ಕುಟುಂಬದಲ್ಲಿ ಮೋಜು ಮಸ್ತಿಗೋಸ್ಕರ, ಕುಟುಂಬಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ, ಸ್ತ್ರೀಯರ ಅಲಂಕಾರಕ್ಕೋಸ್ಕರ, ಸ್ತ್ರೀಯರ ಶುಭ ಕಾರ್ಯಗಳಿಗೋಸ್ಕರ ಶುಕ್ರನನ್ನ ಕಳತ್ರಕಾರಕ ಅಂತ ಹೇಳ್ತೇವೆ. ವಿವಾಹಕಾರಕತ್ವ, ವಿವಾಹದ ಮನೆಯಲ್ಲಿರ್ತಾನೆ ಆತ. ಹೆಣ್ಮಕ್ಳೆಲ್ಲ ಅಲ್ಲಿ ಜಾಸ್ತಿ ಇರ್ತಾರಲ್ವಾ, ಅಂತ ಭಾವದಲ್ಲಿ ಶುಕ್ರ ಇರೋದ್ರಿಂದ ಆ ಶುಕ್ರ ಕೂಡ ನಿಮಗೆ 11ನೇ ಮನೆಯಲ್ಲಿ. ಸೊ ಮಕ್ಕಳಿಗೋಸ್ಕರ ಶುಕ್ರನನ್ನ ನಾವು ಈ ಒಂದು ಅಂಡಾಣುಗಳಿಗೆ ಹೋಲಿಸ್ತಕ್ಕಂಥದ್ದು ಮಾಡ್ತೇವೆ. ಅಂಡಾಣುವನ್ನ ಕುಜನಿಗೆ ಹೋಲಿಸ್ತಕ್ಕಂಥದ್ದು. ಸೊ ಥ್ರೂ ಟ್ರೀಟ್ಮೆಂಟ್ ಏನಾದರೂ ಮಕ್ಕಳಾಗಬೇಕು, ಮಾಡ್ಕೋಬೇಕು ಅಂತಕ್ಕಂಥವ್ರು ಕೂಡ, ಅದರಲ್ಲೂ ಕಟಕ ರಾಶಿಯವರು ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಕ್ಕಂಥ ದಿನ ಡಾಕ್ಟರ್ ಹತ್ರ ಹೋಗಿ ಬರ್ಬೋದು. ಸಿಂಹರಾಶಿ ಬಹು ವಿಶೇಷವಾಗಿ ವ್ಯಯಾಧಿಪತಿಯಾದ ಚಂದ್ರ ಲಗ್ನದಲ್ಲಿ ಶುಕ್ರನ ಭಾವದಲ್ಲಿರೋದ್ರಿಂದ ಸಿಂಹರಾಶಿಗೂ ಕೂಡ ಶುಕ್ರ ಬಂದು ಸೊಸೆಕಾರಕತ್ವವೇ. ಅತ್ತೆಗೆ, ಅಮ್ಮನಿಗೆ ಸೊಸೆ ಆದ್ಮೇಲೆ ನನ್ನ ಹೆಂಡತಿ, ನನ್ನ ಅಪ್ಪನಿಗೂ ಕೂಡ ಆಕೆ ಸೊಸೆಯೇ. ಸೊ ಸಿಂಹರಾಶಿಗೂ ಕೂಡ ಅಂತಹದೇ ಒಂದು ಭಾವದಲ್ಲಿ ಚಂದ್ರ ಕುಳಿತಿದ್ದಾನೆ. ಯಾಕೋ ಇವತ್ತು ಆರೋಗ್ಯದಲ್ಲಿ ಸಣ್ಣ ಮಟ್ಟಿಗೆ ಏರುಪೇರು. ಈ ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಂಥದ್ದು, ಮಂಡಿ ನೋವು, ಸೊಂಟ ನೋವು, ಭುಜ ನೋವು, ಈ ತರ ಒತ್ತಡಕ್ಕೆ ಆಗ್ತಕ್ಕಂಥದ್ದು, ಸ್ತ್ರೀಯಿಂದ ಅಪವಾದ ಬರ್ತಕ್ಕಂಥದ್ದು, ಶುಕ್ರ ವಕ್ರ, ಅನಗತ್ಯ ಖರ್ಚು. ಯಾರೋ ದಿಢೀರಂತ ನೆಂಟರು ಬಂದ್ಬಿಟ್ರು, ಅವ್ರಿಗೇನೋ ಊಟ, ಉಪಚಾರ, ಸೀರೆ, ಬಟ್ಟೆ, ಒಡವೆ, ಈ ತರ. ಬಂಗಾರ ಕಳ್ಕೊಳ್ಳೋದು ಆಗುತ್ತೆ. ಯಾವುದೋ ಒಂದು ಕೆಲಸ ಕಾರ್ಯಗಳಿಗೋಸ್ಕರ ಬಂಗಾರ ತಗೊಂಡೋಗಿ ಆಡ ಇಡೋದು ಆಗುತ್ತೆ. ವಕ್ರವಾದಂಥ ಶುಕ್ರ ಇದಾನಲ್ವ, ಗುರುವಿನ ಭಾವದಿಂದ ಆ ಗುರು 4ನೇ ಮನೆಯನ್ನು ನೋಡ್ತಿದ್ದಾನೆ. ಆ 4ನೇ ಮನೆ ಅಧಿಪತಿ ಕುಜ ಲಗ್ನದಲ್ಲಿರೋದ್ರಿಂದ ಏನೋ ಮನೆ ಕಟ್ಟಬೇಕು, ಜಾಗ ತಗೋಬೇಕು ಅನ್ಕೊಂಡಿರೋರು ಒಡವೆ ಮಾರೋದು, ಒಡವೆ ಅಡ ಇಡೋದು, ಈ ತರದೆಲ್ಲ ಆಗ್ತಕ್ಕಂಥ ಒಂದು ದಿನ ಆಗಿರುತ್ತೆ. ಗುರುಜಿ ಖಂಡಿತವಾಗ್ಲೂ ಗುರುಜಿ ಕಾಯ್ತಾ ಇರ್ತೀವಿ ಮುಂದಿನ ರಾಶಿಗೆ ಏನ್ ಹೇಳ್ತೀರಾ ಅಂತ. ಅದಕ್ಕೂ ಮುನ್ನ ಒಂದು ಪತ್ರವನ್ನ ಓದೋಣ. ಗುರುಜಿ ಈ ಪತ್ರದಲ್ಲಿ ಅವರ ಹೆಸರನ್ನ ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಹುಟ್ಟಿದ ದಿನಾಂಕ 9/8/1949 ಗುರುಜಿ. ಬೆಳಗ್ಗೆ 5:55 ಮಕರ ರಾಶಿ, ಧನಿಷ್ಠ ನಕ್ಷತ್ರ, ಜನ್ಮಸ್ಥಳ ಬೆಂಗಳೂರು ಅಂತ ಹೇಳ್ತಾರೆ. ಇಷ್ಟ ಸಂಖ್ಯೆ 6 ಅಂತ ಕೂಡ ತಿಳಿಸಿದ್ದಾರೆ ಗುರುಜಿ. ಗುರುಜಿ ಅವ್ರು ಹೇಳ್ತಿರೋದೇನಂದ್ರೆ, ಬಹಳ ಹಿರಿಯ ಜೀವ ನೊಂದು ಈ ಪತ್ರವನ್ನ ಬರಿತಾ ಇದ್ದಾರೆ. 20 ವರ್ಷಗಳಾಯ್ತು ಗುರುಜಿ ನಮ್ಮ ಯಜಮಾನರು ತೀರ್ಕೊಂಡು. ಹಿರಿಯರು ಕಿರಿಯರೆನ್ನದೆ ಎಲ್ಲರ ಕೈಲೂ ಅನ್ನಿಸ್ಕೊಂಡಿದೀನಿ. ಮಗ ಮದ್ವೆ ಆದ 2 ವರ್ಷದ ಹಿಂದೆ. ತುಂಬಾ ನೋವಾಗತ್ತೆ ಗುರುಜಿ. ಬಂದಿರುವಂತಹ ಸೊಸೆ ಕೂಡ ನನ್ನ ಮಾತನ್ನ ಕೇಳೋದಿಲ್ಲ. ನಾನೇನಾದ್ರೂ ಹೇಳಿದ್ರೆ ಉಲ್ಟಾನೇ ಮಾಡ್ತಾಳೆ ಗುರುಜಿ. ಏನ್ ಮಾಡೋದು? ನನ್ಗೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿದೆ. ಮಗ
ಕೂಡ ಸುಮ್ನಿರಮ್ಮ ನೀನೆ ಅಂತ ಹೇಳ್ತಾನೆ. ದೇವರು ಧ್ಯಾನ ಪೂಜೆ ಮಾಡ್ಬೇಕು ಅಂದ್ರೆ ಮನಸ್ಸು ನಿಲ್ಲೋದಿಲ್ಲ, ಜೊತೆಗೆ ಆರೋಗ್ಯನೂ ಕೈ ಕೊಟ್ಟಿದೆ, ಏನಾದ್ರೂ ಪರಿಹಾರ ನೀಡಿ ಅಂತ ಹೇಳ್ತಾರೆ. ಬಹುಶಃ ಇದು ಎಲ್ಲರ ಮನೆಯ ಸಮಸ್ಯೆ ಅಂತ ಹೇಳ್ಬೋದು. ನೀವು ಅತ್ತೆ ಸೊಸೆ ಬಗ್ಗೆ ಮಾತಾಡ್ತಿದ್ರಿ, ಕಾಕತಾಳಿ ಇವಾಗ ಅದೇ ಪತ್ರ ಬಂದಿದೆ, ಏನ್ ಹೇಳ್ತೀರಾ ಗುರುಜಿ? ಕಾಕತಾಳೀಯವಲ್ಲಮ್ಮ, ಈಚ್ ವೈಬ್ರೇಷನ್ ಗಾಟ್ ಅಂದ್ರೆ ಎಲ್ಲದಕ್ಕೂ ಒಂದು ಪಾಸಿಟಿವ್ಗೆ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಎಲ್ಲದಕ್ಕೂ ಒಂದು ಅಂತ್ಯ ಇದೆ, ಕೆಟ್ಟದಕ್ಕೂ ಒಂದು ಅಂತ್ಯ ಇದೆ, ಒಳ್ಳೆಯದಕ್ಕೂ ಅಂತ್ಯ ಇದೆ. ನೋಡಿ ಎಷ್ಟು ಕಾಕತಾಳಿ ಅಂದ್ರೆ ನಿಮ್ಮದು ಕಟಕ ಲಗ್ನವೇ. ಯಾರಿಗೆ ಶುಕ್ರ ಅಲ್ಲಿ ಬರ್ತಾನೋ ಇಲ್ಲ ಚಂದ್ರನ್ ಭಾವ ಇದಾಗುತ್ತೋ ಅಲ್ಲಿಲೋ ಕದಲಿಕೆ ಆಗುತ್ತೆ ಅಂತ 100 ಬಾರಿ ಹೇಳಿದ್ದೇನೆ ನಾನು. ಲಗ್ನಕ್ಕೆ ಸೂರ್ಯ ಬರಬಾರ್ದು, ಅವ್ರದೇ ಆದಂತ ಘನತೆ ಗತ್ತಿರುತ್ತೆ, ಅಮ್ಮ ಅಮ್ಮನೇ ಅಪ್ಪ ಅಪ್ಪನೇ ಅಂತ ಹೇಳಿದ್ದೆ, ಹೌದಲ್ವಾ? ನಿಮ್ಮ ಜಾತಕದಲ್ಲಿ ನೋಡಿ ಕಟಕ ಲಗ್ನದಲ್ಲಿ ಸೂರ್ಯ, ಅದಕ್ಕೆ ಸುಟ್ಟಾಕ್ಬಿಟ್ಟಿದ್ದಾನೆ, ಮದುವೆ ದೋಷ ಆಗಿಬಿಟ್ಟಿದೆ. ಗುರು ವಕ್ರ ಹಾಗೂ ನೀಚ 7ನೇ ಮನೆಯಲ್ಲಿ, ಇನ್ನೇನಾಗುತ್ತೆ? ಪುತ್ರ ನೀಚನಾಗ್ತಾನೆ, ವಕ್ರನಾಗ್ತಾನೆ. ಚಂದ್ರ ಇರೋದ್ರಿಂದ ನೀವು ಮಗನ ಮಾತು ಕೇಳಬೇಕು. ಗುರುವಿನ ಜೊತೆ ಚಂದ್ರ ಸೇರ್ಕೊಂಡಿದೆ, ಲಗ್ನಾಧಿಪತಿ ಹೋಗಿ 7ನೇ ಮನೇಲಿ ಕುಳಿತುಕೊಂಡಿದೆ, ನೀವು ಹೋಗಿ ಅವನ ಮನೇಲಿ ಕುಳಿತಾಗೆ, ಅವನ ಹತ್ರ ದಯಾಭಿಕ್ಷೆ ಕೇಳೋ ಹಾಗೆ. ಆಯ್ತು ಸುಮ್ಮನೆ ನೋಡ್ಕೊಂಡು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತಾನೆ. ಒಳ್ಳೆ ಹುಡುಗಾನೆ. ನಿಮ್ಮ ಜಾತಕ ಕಾಲಘಟ್ಟದಲ್ಲಿ ಗುರು ನೀಚ, ವಕ್ರ, ನೀಚನಾದಂಥ ಮಗ ಆಗಬೇಕು, ವಕ್ರನಾದಂಥ ಮಗ ಆಗಬೇಕು. ಅದೃಷ್ಟಕ್ಕೆ ಚಂದ್ರ ಸೇರಿರೋದ್ರಿಂದ ತಕ್ಕ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಂತಿದ್ದಾನೆ ತಾಯಿ, ಆಗಿಬಿಟ್ಟಿದೆ. ಎಲ್ಲದಕ್ಕೂ ಕಾಲಾತೀತ, ಎಲ್ಲದಕ್ಕೂ ಒಂದು ಅಂತ್ಯ ಇದೆ. ಕಟಕ ಲಗ್ನಕ್ಕೆ ಬುಧ ಅಂದ್ರೇನೆ ಆಗೋಲ್ಲ. ಆ ಬುಧನ ದಶೆಯೇ ನಿಮ್ಮನ್ನ ಇಷ್ಟೆಲ್ಲ ಹಿಂಡಿಸ್ತಿರ್ತಕ್ಕಂಥದ್ದು. ಆದಷ್ಟು ಗುರು ವಕ್ರನಿರೋದ್ರಿಂದ ಒಂದೇ ಒಂದು ಇದೆ ಹೇಳ್ಕೊಡ್ತೇನೆ. ಬರತಕ್ಕಂಥ ಗುರು ಪೌರ್ಣಿಮೆಯ ಸಂದರ್ಭದಲ್ಲಿ ಜೂನ್ 3ಕ್ಕೋ ಇಲ್ಲ ಜುಲೈ 3ಕ್ಕೋ ನನ್ನ ಲೆಕ್ಕಾಚಾರ ಗುರು ಪೌರ್ಣಿಮೆ ಬರುತ್ತೆ. ಅಂತ ಸಂದರ್ಭದಲ್ಲಿ ಯಾರಾದ್ರೂ ಗುರುಗಳನ್ನ ಭೇಟಿ ಮಾಡಿ ಒಂದು ಶಲ್ಯನೋ ಪಂಚೆನೋ ಸಿಹಿಯೋ ಹಣ್ಣು ಕೊಡತಕ್ಕಂಥದ್ದು ಮಾಡಿ, ಬಾಬಾ ಗದ್ದುಗೆಗೆ ಹೋಗಿ ಬನ್ನಿ, ಬಾಬಾ ದೇವಸ್ಥಾನಗಳಿಗೆ ಹೋಗಿ ಬನ್ನಿ, ಬಾಬಾಗೆ ನಿಮ್ಮ ಶಕ್ತಿಯಾನುಸಾರ ಬಾಬಾ ಹೆಸರಿನಲ್ಲಿ ಒಂದು ಪುಟ್ಟ ಮಕ್ಕಳಿಗೆ ಏನಾದರೂ ಸಿಹಿ ಹಂಚ್ತಾ ಬನ್ನಿ. ಮಗನನ್ನ ಏನು ಅನ್ಲಿಕ್ಕೆ ಹೋಗ್ಬೇಡಿ. ತುಂಬಾ ಒಳ್ಳೆ ಹುಡುಗಾನೆ, ಯಾಕೋ ಅವನಿಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಕಟಕ ಲಗ್ನ ಅಂದ್ರೆ ಕಟಕಟ ಲಗ್ನ ಅಂತ ನಾನು ಆಗ್ಲೇ ಹೇಳ್ದೆ. ನೋವು ಜಾಸ್ತಿನೇ ತಾಯಿ. ಸೀತಮ್ಮ ಕೂಡ ಕಟಕ ಲಗ್ನದಲ್ಲೇ ಜನನ ಆಗಿದ್ದು, ಕಟಕ ರಾಶಿ ಬೇರೆ ಹಾಕಿದ್ದು, ಡಬಲ್ ನೋವು ಹಾಕಿದ್ದು. ಸೊ ನಿಮ್ಗೆ ಅದೇ ಆಗಿರ್ತಕ್ಕಂಥ ಭಾವ, ಇದರಿಂದ ಮನ್ಸಿಗೆ ತಗೋಬೇಡಿ. ಗಂಗಮ್ಮ ದೇವಸ್ಥಾನಗಳಿಗೆ ಆದಷ್ಟು ಹೋಗಿ ಬರ್ತಕ್ಕಂಥ. ಗುರುದೋಷ ಆದಾಗ ಚಂದ್ರನನ್ನು ಹಿಡ್ಕೋಬೇಕು ಅಂತವೆ, ಚಂದ್ರನನ್ನು ಹಿಡ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ಈ ಸೋಮವಾರ ಭಾನುವಾರಗಳನ್ನು ಹೋಗ್ಬಿಟ್ಟು ನಿಮ್ಮ ಶಕ್ತಿ ಅನುಸಾರ ಏನಾದರೂ ಬಿಳಿ ವಸ್ತುಗಳನ್ನ ಸ್ವಲ್ಪ ದಾನ ಮಾಡಿ. ಅಕ್ಕಿ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ, ಬೆಳ್ಳಿ, ಮುತ್ತು, ಇವುಗಳಲ್ಲಿ ಯಾವುದಾದ್ರೂ ಒಂದು ದೇವಿ ಹೆಸರಲ್ಲಿ ದಾನ ಮಾಡಿ ಬನ್ನಿ, ಒಳ್ಳೇದಾಗ್ತಕ್ಕಂಥದ್ದು. ಹೋಗ್ಬನ್ನಿ.